ಪಹಲ್ಗಾಮ್ ಭಾರತ ಪ್ರತೀಕಾರಕ್ಕೆ ಸರ್ವಸನ್ನದ್ಧವಾಯ್ತ. ದೇಶದ ಜನ ಕೇಳ್ತಾ ಇರೋದು ಯಾವಾಗ ಅಂತ. ಹಿಂದೆ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ 12 ದಿನಕ್ಕೆ ಮುಗಿದೋಗಿತ್ತು, 13 ದಿನಕ್ಕೆ ಮುಗಿದೋಗಿತ್ತು. ಇದು 14ನೇ ದಿನಕ್ಕೆ ಆಗಬಹುದು ಅಂದಿದ್ರು, ಆದರೆ ಇವತ್ತು 14ನೇ ದಿನ. ಉಗ್ರರ ಸಂಹಾರಕ್ಕೆ ಭಾರತ ಸಮರ ಸಾರಿಯೇ ಬಿಡ್ತಾ, ಪಾಕಿಸ್ತಾನದ ವಿರುದ್ಧ ರಿವೆಂಜ್ಗೆ ರೆಡಿ ಆಗೇ ಬಿಡ್ತಾ. ಈಗ ಚರ್ಚೆ ಆಗ್ತಾ ಇರೋದು ಇದೇ ವಿಚಾರ. ಭಾರತ ಪಾಕ್ ನಡುವೆ ದಿನೇ ದಿನೇ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದೆ. ಪಹಲ್ಗಾಮ್ನಲ್ಲಿ ಉಗ್ರರಿಂದ 26 ಹಿಂದೂಗಳ ನರಮೇಧಕ್ಕೆ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಯುದ್ಧದ ಅಂಚಿನಲ್ಲಿವೆ ಅಂತಿದ್ದಾರೆ. ಯುದ್ಧದ ಜ್ವಾಲೆ ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳಬಹುದು ಅಂತಿದ್ದಾರೆ. ಇದೀಗ ಭಾರತ ಮತ್ತೊಂದು ಹಂತಕ್ಕೆ ಪ್ರತೀಕಾರ ಕೊಂಡೊಯ್ಯೋಕೆ ಮುಂದಾಗಿದೆ. ಯುದ್ಧದ ಸನ್ನಿವೇಶದಲ್ಲಿ ಭದ್ರತಾ ಸಿದ್ಧತೆಗಳ ಕುರಿತು ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ನಾಳೆ ದೇಶದಾದ್ಯಂತ ಭದ್ರತಾ ತಾಲೀಮು ಕೂಡ ನಡೆಯುತ್ತೆ. ಕೇಂದ್ರ ಗೃಹ ಸಚಿವಾಲಯ ಮಾಕ್ ಡ್ರಿಲ್ ಅಲರ್ಟ್ ಮಾಡಿದೆ. ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ನಾಗರಿಕರ ರಕ್ಷಣೆ ಸಂಬಂಧ ನಾಳೆ ದೇಶದ 244 ಕಡೆಗೆ ಭದ್ರತಾ ಅಣುಕು ಕವಾಯತು ನಡೆಯುತ್ತೆ. ನಾಳೆ ದೇಶದಾದ್ಯಂತ ಸೈರನ್ ಮೊಳಗುತ್ತೆ. ಯುದ್ಧ ಘೋಷಣೆಯಾದರೆ ಜನ ಏನ್ ಮಾಡಬೇಕು, ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅಂತ ಯುದ್ಧದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕೆ ನಾಳೆ ಅಣುಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಇದಕ್ಕೆ ಆಪರೇಷನ್ ಅಭ್ಯಾಸ್ ಅಂತ ಹೆಸರಿಟ್ಟಿದ್ದಾರೆ. ಇವತ್ತು ಮುಂಬೈ, ಶ್ರೀನಗರ, ಜಮ್ಮು, ಲಕ್ನೋನಲ್ಲಿ ಅಣುಕು ತಾಲೀಮು ನಡೆದಿದೆ. ಹಲವು ಆಯಾಮಗಳಲ್ಲಿ ರಕ್ಷಣಾ ತಾಲೀಮನ್ನು ನಡೆಸಿದ್ದಾರೆ. 54 ವರ್ಷದ ಹಿಂದೆ 1971ರಲ್ಲಿ ಭಾರತ ಪಾಕ್ ಯುದ್ಧ ನಡೆದಾಗ ಪಂಜಾಬ್ನಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆದಿತ್ತು. ಅದಾದ ಬಳಿಕ ಇದೇ ಮೊದಲು. ಇನ್ನು ನಾಳೆಯ ಮಾಕ್ ಡ್ರಿಲ್ನಲ್ಲಿ ನಾಗರಿಕರ ರೀತಿಯಲ್ಲಿ ಬಿಜೆಪಿ ಸಂಸದರಿಗೂ ಜಿಲ್ಲಾಧ್ಯಕ್ಷರಿಗೂ ನಾಯಕರಿಗೂ ಕೂಡ ಪಾಲ್ಗೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ. ಏನ್ ಮಾಕ್ ಡ್ರಿಲ್ ಅಂದ್ರೆ ಅನ್ನುವಂಥದ್ದನ್ನ ಒಂದ್ಸಲ ನೋಡ್ಬಿಡೋಣ. ಹೇಳಿದೀವಿ, ನಿಮಗೂ ಕೂಡ ಗೊತ್ತಿರುತ್ತೆ, ಒಂದ್ಸಲ ನೋಡ್ಬಿಡೋಣ. ಒಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯ ಸೃಷ್ಟಿ. ಕಾಲ್ಪನಿಕ ತುರ್ತು ಪರಿಸ್ಥಿತಿಯ ಸೃಷ್ಟಿಯನ್ನ ಮಾಡುವಂಥದ್ದು ಹೇಗೆ ಅಂತಂದ್ರೆ, ಒಂದು ಸೌಂಡ್ ಬಂದ ತಕ್ಷಣ ನಾವು ಹೇಗೆ ಅಲರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದು. ನೋಡಿ, ಇದು ಶ್ರೀನಗರದಲ್ಲಿ ಸೈರನ್ ಅಣುಕು ಕವಾಯತನ ಮಾಡಿದ್ರು. ಅದು ಹೇಗಿತ್ತು ಅನ್ನೋದ್ರ ಒಂದು ಜಲಕ್ ನೋಡ್ತಾ ಇದೀವಿ ನಾವು. ಅಂದ್ರೆ ಹೆಂಗಿರುತ್ತೆ, ಈಗ ನಮಗಿದೆಲ್ಲ ಹೊಸದಲ್ವಾ? ಎಸ್, ಮಾಕ್ ಡ್ರಿಲ್ ವಿಚಾರದಲ್ಲಿ ಏನು ಒಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯ ಸೃಷ್ಟಿಯನ್ನ ಮಾಡೋದು. ಒಂದು ಸೈರನ್ ಮೊಳಗಿದ ತಕ್ಷಣ ನಿಮ್ಗೆಲ್ಲ ಈಗ ಗೊತ್ತಿರುತ್ತೆ, ಅನೇಕ ಕಡೆಗಳಲ್ಲಿ ನೋಡಿರ್ತೀರಾ. ಭೂಕಂಪ ಆದಂಥ ಸಂದರ್ಭದಲ್ಲಿ ಹೇಗಿರಬೇಕು, ಅಲರ್ಟ್ ಆಗಬೇಕು. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಹೇಗಿರಬೇಕು, ಕರಾವಳಿ ಭಾಗದಲ್ಲಿ ಸುನಾಮಿ ಬಂದಾಗ ಹೇಗಿರಬೇಕು, ಯಾವ ರೀತಿಯಾಗಿ ಅಲರ್ಟ್ ಆಗಬೇಕು, ಇವೆಲ್ಲವೂ ಕೂಡ ಹಿಂದಿಂದ ನೋಡಿದ್ವಿ. ಬೆಂಕಿ ಹತ್ತಿದಂಥ ಸಂದರ್ಭದಲ್ಲೂ ಕೂಡ ನಿಮ್ಗೆ ಅವಾಗವಾಗ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ, ಹೇಗೆ ಅಲರ್ಟ್ ಆಗಬೇಕು ಅಂತ ಹೇಳಿ. ಕೆಲವೊಂದಿಷ್ಟು ನಡೆದಿವೆ. ಆದರೆ ಯುದ್ಧದ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಹೇಗಾಗತ್ತೆ, ಇದು ಈ ಭಾಗದಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಆದರೆ ಗಡಿ ಭಾಗಗಳಿರುವಂಥ ಹಳ್ಳಿಗಳಿಗೆ ಅದೆಲ್ಲವೂ ಕೂಡ ಗೊತ್ತು. ಗುಜರಾತ್, ಕೆಲವು ಭಾಗಗಳಲ್ಲಿ ಪಂಜಾಬ್, ರಾಜಸ್ಥಾನ್, ಲಡಾಖ್, ಕಾಶ್ಮೀರಿ ಭಾಗಗಳಲ್ಲೆಲ್ಲ ಹೆಚ್ಚಿನ ರೀತಿಯಲ್ಲಿ ಗೊತ್ತಿರುತ್ತೆ ಅವ್ರಿಗೆ ಏನು ಅಂತ ಹೇಳಿ. ಬಟ್ ಇನ್ನುಳಿದಂಥ ಭಾಗಗಳಿಗೆ ಗೊತ್ತಿಲ್ಲ. ಸೊ ಸರ್ಕಾರ, ಭದ್ರತಾ ಸಿಬ್ಬಂದಿ ಸಾರ್ವಜನಿಕರಿಗೆ ಸಿದ್ಧತೆಯನ್ನು ಪರೀಕ್ಷಿಸುವ ಅಭ್ಯಾಸ ಇದು ಏನೂ ಅಲ್ಲ ರೀ, ನಿಮಗೆ ಭಯ ಹುಟ್ಟಿಸುವಂಥದ್ದು ಅಲ್ಲ, ಏನೂ ಅಲ್ಲ. ಏನು ಅಂತಂದ್ರೆ, ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿಗಳು, ಸರ್ಕಾರ, ಜನರ ನಡುವೆ ಒಂದು ಸಮನ್ವಯತೆ ಆಗಬೇಕು, ಹೊಂದಾಣಿಕೆ ಆಗಬೇಕು, ಅದು ಅರ್ಥ ಆಗಬೇಕು. ಇಂಥ ಸಂದರ್ಭದಲ್ಲಿ ಏನಾಗ್ಬಿಟ್ರೆ ಗಲಿಬಿಲಿ ಆಗ್ಬಿಡ್ತೀವಿ ಏನೋ ಆದ ತಕ್ಷಣನೇ. ಹಂಗಾಗಬಾರದು. ಸೊ ಅಲರ್ಟ್ನೆಸ್ ಬರಬೇಕು. ಹಾಗಾಗಿ ಎಲ್ಲರ ನಡುವೆ ಒಂದು ಹೊಂದಾಣಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡ್ತಾರೆ. ಇದು ನೈಜ ಘಟನೆಯಂತೆಯೇ ನಡೆಯುತ್ತೆ. ಯಾವುದೇ ಹಾನಿಯಾಗದಂತೆ ಎಚ್ಚರವನ್ನ ವಹಿಸಿಕೊಳ್ಳಲಾಗುತ್ತೆ. ಸಂಕಷ್ಟದ ಸನ್ನಿವೇಶಗಳನ್ನು ಅಣುಕು ತಾಲೀಮು ಮಾಡಿ ಅಭ್ಯಾಸ ಮಾಡಿಸ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ, ಜನರ ರಕ್ಷಣೆಯ ಸಾಮರ್ಥ್ಯವನ್ನ ಬಲಪಡಿಸುವಂತಹ ಉದ್ದೇಶ. ಶತ್ರು ದಾಳಿಯ ವೇಳೆ ಸಾರ್ವಜನಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸೋಕೆ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳೋದು. ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಮತ್ತೆ ಪೊಲೀಸರು, ಆರೋಗ್ಯ ಇಲಾಖೆ ಮತ್ತು ಇತರ ಸಂಸ್ಥೆಗಳ ಸಮನ್ವಯವನ್ನ ಪರೀಕ್ಷಿಸಿಕೊಳ್ಳುವಂಥದ್ದು. ಹೇಗೆ, ಎಷ್ಟು ಅಲರ್ಟ್ ಆಗಿದ್ದೀವಿ ನಮಗೆ ಗೊತ್ತಿಲ್ಲ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿಗಳು ಏನೇನಿತ್ತು ಅಂತ ಹೇಳಿ, ಯಾವ್ಯಾವ ಹಾಸ್ಪಿಟಲ್ಗಳು ಯಾವ್ಯಾವ ರೀತಿಯಾಗಿ ರೆಡಿ ಆಗಿದ್ವು, ಅಲ್ಲೇ ರೆಡಿ ಆಗಿರಲಿಲ್ಲ. ನಾವು ಬೆಡ್ಗಳೇ ಇರಲಿಲ್ಲ, ನಮಗೆ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ಆಗಿತ್ತು. ಅದು ಒಂದು ಅದೇ ಅಲ್ವಾ, ಅದು ಮಾಕ್ ಡ್ರಿಲ್ ಅಲ್ಲ, ಡೈರೆಕ್ಟಾಗಿ ಕೊಟ್ಟೆ ಬಿಡ್ತದು. ಅದೊಂದು ಯುದ್ಧನೇ ಮಾಡ್ಬಿಡ್ತು ನಮ್ಮ ಜೊತೆಗೆ, ಮನುಷ್ಯನ ಜೊತೆಗೆ ಯುದ್ಧ, ಕೊರೋನಾ. ಅವಾಗ ನಾವು ಎಷ್ಟು ಅಲರ್ಟ್ ಆಗಿದ್ವಿ, ಇರಲೇ ಇಲ್ಲ. ಈಗಲೂ ಇದನ್ನು ತುಂಬ ಜನ ತಮಾಷೆ ಮಾಡ್ಕೊಳ್ತಾರೆ, ಅಯ್ಯೋ ಏನೋ ಹೇಳ್ತಾರೆ ಬಿಡಿ ಅಂತ ಹೇಳಿ. ತುಂಬ ಜನ ಕೇಳಿಸ್ಕೊಂಡಿದ್ದೀನಿ ನಾನು. ಕೊರೋನಾ ಟೈಮಲ್ಲಿ ಗಂಟೆ ಬಾರಿಸಕ್ಕೆ ಹೇಳಿದ್ರು, ಗಂಟೆ ಬಾರಿಸ್ಬಿಟ್ರು, ದೀಪ ಹಚ್ಚಕ್ಕೆ ಹೇಳಿದ್ರು, ದೀಪ ಹಚ್ಚಕ್ಕೆ ಹೇಳ್ಬಿಟ್ರು ಅಂತ ಹೇಳಿ. ಇದನ್ನು ತಮಾಷೆಯಾಗಿ ಇಟ್ಕೊಳ್ತಾ ಇದ್ದಾರೆ. ತಮಾಷೆ ಅಲ್ಲ ರೀ. 1971ರಲ್ಲಿ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ, ಬಾಂಗ್ಲಾದೇಶ ವಿಭಜನೆ ಆಗುವ ಟೈಮಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಕಾದ್ರೆ ಉತ್ತರ ಪ್ರದೇಶದಲ್ಲಿದೆ, ಅಲ್ಲಿ ಇಲ್ಲಿ ಯುದ್ಧ ನಡೀತಾ ಇದ್ರೆ ಉತ್ತರ ಪ್ರದೇಶದಲ್ಲಿ ಬಾಂಬ್ ಬೀಳುತ್ತೆ. 71ರಲ್ಲಿ. ಸೊ ಯಾವ ರಾಜ್ಯಗಳಲ್ಲಿ ಹೇಗಾಗುತ್ತೆ, ಯಾಕೆ ಹೇಳೋದಂತಂದ್ರೆ, ನಿಮಗೆ ಒಂದು ಸೀಮಿತ ವಲಯಗಳಲ್ಲಿ ಯುದ್ಧ ನಡೀತಾ ಇದ್ರೆ ಈ ದೇಶದ ಒಳಗಡೆಗೆ ಈ ಪರಿಸ್ಥಿತಿಗಳು ಬರೋದಿಲ್ಲ.
ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗಿಬಿಟ್ರೆ ದೇಶದ ಯಾವ ಭಾಗಗಳಲ್ಲಾದರೂ ಕೂಡ ಎಫೆಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಸೀಮಿತ ಅಂತಂದರೆ ಕಾರ್ಗಿಲ್ನಲ್ಲಿ ಅವ್ರು ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದಾಗ ನಮ್ಮ ಸೀಮಿತವಾಗಿರುವಂಥ ಯುದ್ಧ ನಡೀತಾ ಇತ್ತು. ಹಾಗಾಗಿ ನಮ್ಮ ಮಾಕ್ ಡ್ರಿಲ್ ಅನ್ನು ಮಾಡಲಿಲ್ಲ. ಸೀಮಿತವಾಗಿ ನಾವು ಅದನ್ನು ಕ್ಯಾಪ್ಚರ್ ಮಾಡಬೇಕಾಗಿತ್ತು ಕಾರ್ಗಿಲನ್ನು. ಆ ನಿಟ್ಟಿನಲ್ಲಿ ಮಾತ್ರ ಯುದ್ಧ ನಡೀತು ನಮ್ಮದು ಪಾಕಿಸ್ತಾನ ಜೊತೆಗೆ. ಇನ್ನುಳಿದ ಕಡೆಗೆ ಎಲ್ಲೂ ಆಗಲಿಲ್ಲ. ಯಾಕೆ ಹೇಳಿ? ಸೀಮಿತವಾಗಿತ್ತು. ಪೂರ್ಣ ಪ್ರಮಾಣದ ಯುದ್ಧ ಇಡೀ ದೇಶಕ್ಕೆ ಆವರಿಸಿಕೊಳ್ಳುತ್ತೆ. ಎಲ್ಲಿಗೆ ಬೇಕಾದರೂ ಆಗ್ಬೋದು. ವಾಯು ಮಾರ್ಗದ ಮೂಲಕವಾಗಿ ಒಂದು ಕರಾವಳಿ ಭಾಗದಲ್ಲಿ ಬಾಂಬಾರ್ಡನ್ನು ಮಾಡ್ತಾ ಇದ್ರೆ, ಮಿಸೈಲ್ಸನ್ನು ಬಿಡ್ತಾ ಇದ್ರೆ 500, 600, 1000 ಕಿಲೋಮೀಟರ್ ಒಳಗೂ ಬಂದು ಬೀಳುತ್ತೆ. ಸೊ ಮಂಗಳೂರು ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಬೆಂಗಳೂರಿಗೆ ಬಂದು ಬೀಳುತ್ತೆ. ಆ ನಿಟ್ಟಿನಲ್ಲಿ ಎಚ್ಚರಿಕೆ. ಹಂಗಂತ ಹೇಳ್ಬಿಟ್ಟು ನಮ್ಗೆ ಯಾವುದು ವಾಯು ಮಾರ್ಗದಲ್ಲೇ ಬಿಡಕ್ಕೆ ಹೋಗೋದಿಲ್ಲ. ಅಷ್ಟರೊಳಗೆ ನಮ್ಮವ್ರೇನು ಸುಮ್ಮನೆ ಇರೋದಿಲ್ಲ, ಹೊಡೆದಾಕ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಮಿಸ್ ಆಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹೇಗೆ ಬಂತು ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ 1971ರಲ್ಲಿ ಹೇಗೆ ಬಂತು? ಅಷ್ಟೆಲ್ಲ ನಾವು ಅಲರ್ಟ್ ಆಗಿದ್ದಾಗ್ಲೂ. ಸೊ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಹಾಗಾಗಿ ಅಲರ್ಟ್ ಆಗಿರಬೇಕು. ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಈಗ ಹೇಗಿದೆ ಅಂತಂದರೆ 3 ಹಂತಗಳನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇ ಹಂತ ಅಂತಂದರೆ ಪ್ರಮುಖವಾಗಿರುವಂಥ ವಾಣಿಜ್ಯ ನಗರಗಳೇನಿದ್ದಾವೆ, ಆ ವಾಣಿಜ್ಯ ನಗರಗಳಲ್ಲಿ ಫುಲ್ ಅಲರ್ಟ್ ಆಗಿರೋಕೆ ಹೇಳಿದ್ದಾರೆ. ಪ್ರಮುಖ ವಾಣಿಜ್ಯ ನಗರಗಳ ಬಗ್ಗೆ. ಯಾಕಂದರೆ ಅವೆಲ್ಲ ಬಂದರುಗಳಿಗೆ ಹತ್ಕೊಂಡಿರುವಂಥ ಕೆಲವು ವಾಣಿಜ್ಯ ನಗರಗಳೇನಿದ್ದಾವೆ ಅವು ತುಂಬ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ತದನಂತರ ಬರುವಂಥದ್ದು ಪ್ರತಿಯೊಂದು ರಾಜ್ಯದ ರಾಜಧಾನಿಗಳಲ್ಲಿ ತುಂಬ ಅಲರ್ಟ್ ಆಗಿರಬೇಕು, ಹೈ ಸೆಕ್ಯೂರ್ಡ್ ಅಂತ ಹೇಳಿ. 3ನೇ ಹಂತದಲ್ಲಿ ಬರೋದಾದರೆ ಇನ್ನುಳಿದಂಥ ನೀವೇನು ಊರುಗಳಲ್ಲಿದ್ದೀರಾ ನೀವೆಲ್ಲ ಅಲರ್ಟ್ ಆಗಿರಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 3 ಹಂತಗಳು: ವಾಣಿಜ್ಯ ನಗರಗಳು, ತದನಂತರ ಪ್ರತಿಯೊಂದು ರಾಜಧಾನಿಗಳು, ರಾಜ್ಯದ ರಾಜಧಾನಿಗಳು, ತದನಂತರ ನಿಮ್ಮ ಉಳಿದಂಥ ಊರುಗಳೇನಿದ್ದಾವೆ ನಿಮ್ಮಲ್ಲಿರುವಂಥ ಜನ ಅಲರ್ಟ್ ಆಗಿರಬೇಕು. ಈ ಮೊದಲನೇ ಹಂತದಲ್ಲಿ ವಾಣಿಜ್ಯ ನಗರಗಳಷ್ಟೇ ಅಲ್ಲ, ನಮ್ಮಲ್ಲೀಗ ಥರ್ಮಲ್ ಪವರ್ ಇದೆ, ರಾಯಚೂರಿನಲ್ಲಿ, ಕಾರವಾರದಲ್ಲಿದೆ. ಸೊ ಇಂಥ ಭಾಗಗಳಲ್ಲಿ ಹೆಚ್ಚು ಅಲರ್ಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ದೇಶದ ಪ್ರತಿಯೊಂದು ಕೂಡ ಅವು ತುಂಬ ಅಲರ್ಟ್ನೆಸ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿಗೆ. ಹಾಗಿದ ಆಗ್ಬಿಡುತ್ತಾ ಯುದ್ಧ ಅನ್ನುವಂಥ ಪ್ರಶ್ನೆ ಮುಂದೆ ಬಂದೇ ಬರುತ್ತೆ. ಸೊ ಮಾಕ್ ಡ್ರಿಲ್ ಹೇಗಿರುತ್ತೆ ದಿವ್ಯಾ, ಮುಂದೆ ನೋಡೋಣ. ಎಸ್, ಮಾಕ್ ಡ್ರಿಲ್ ನಲ್ಲಿ ಯುದ್ಧದ ಸೈರನ್ ಮೊಳಗುತ್ತೆ. ಇದು ಸಾಮಾನ್ಯ ಈ ಆಂಬ್ಯುಲೆನ್ಸ್ ಅಥವಾ ಹಾರ್ನ್ ಸೌಂಡ್ ಏನ್ ಕೇಳಿಸ್ಕೊಳ್ತೀವಿ ಆ ರೀತಿಯಾಗಿರಲ್ಲ. ದೀರ್ಘಾವಧಿಯ ಶಬ್ದ, ಇದು ದೊಡ್ಡ ಮಟ್ಟಿಗಿನ ಶಬ್ದ ಕೇಳುತ್ತೆ. ಸೊ ಹಾಗಾಗಿ ಇದನ್ನ ಕೇಳಿಸೋ ಮೂಲಕವಾಗಿ, ಇದನ್ನ ಬಳಕೆ ಮಾಡೋ ಮೂಲಕವಾಗಿ ಜನರನ್ನ ಅಲರ್ಟ್ ಮಾಡೋದು. 5 ರಿಂದ 10 ನಿಮಿಷಗಳ ಮುಂಚಿತವಾಗಿ ಜನರನ್ನ ಅಲರ್ಟ್ ಮಾಡೋದಕ್ಕೆ ಇದೊಂದು ಸಾಧ್ಯವಾಗುತ್ತೆ. ವಿಪತ್ತು ಸಂದರ್ಭದಲ್ಲಿ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡುವ ಸಲುವಾಗಿ ಇಂತಹ ಸೈರನ್ಗಳನ್ನ ಮೊಳಗಿಸಲಾಗುತ್ತೆ. ಇದು 1971ರಲ್ಲಿ ಈ ಮಾಕ್ ಡ್ರಿಲ್ ಮಾಡಿದಾಗ ಇದರ ಸೈರನ್ಸ್ ಅದು ಹೇಗಿತ್ತು ಅನ್ನೋದರ ಅರಿವು ಆಗಿನ ಜನರೇಷನ್ ಅವ್ರಿಗಿರುತ್ತೆ. ಅವರು ಮುಂದಿನ ಪೀಳಿಗೆಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಂತದ್ದನ್ನ ಅಷ್ಟೇ ಕೇಳಿಸ್ಕೊಂಡಿರುತ್ತೆ. ಈಗ ಖುದ್ದು ಅದನ್ನ ನೋಡ್ಲಿಕ್ಕೆ ಅವಕಾಶ. ಇದು ಸಾಮಾನ್ಯ ಹಾರ್ನ್ ಅಥವಾ ಆಂಬ್ಯುಲೆನ್ಸ್ ಸದ್ದಿಗಿಂತ ದೊಡ್ಡ ಮಟ್ಟಿಗಿನ ಸದ್ದಾಗಿರುತ್ತೆ. ಪ್ಯಾನಿಕ್ ಆಗಬಾರ್ದು. ಸಡನ್ ಆಗಿ ಇಂತಹ ಸಂದರ್ಭ ಬಂದಾಗ ಹಾರ್ನ್ ಮಾಡಿ ಜನರನ್ನ ಎಚ್ಚರಿಸೋದಕ್ಕಿಂತ ಅದಕ್ಕಿಂತ ಮೊದಲೇದಾಗಿ ತಯಾರಿ ಮಾಡಿದಾಗ ಜನರು ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಮತ್ತು ಆ ಸಂದರ್ಭಕ್ಕೆ ಹೇಗೆ ಒಗ್ಕೊಳ್ಬೇಕು ಅದನ್ನ ಅವರು ಪ್ರಿಪೇರ್ ಆಗ್ತಾರೆ. ಆ ಸಲುವಾಗಿ ಈ ಸೈರನ್. ಸೊ ಫೈರ್ ಸೈರನ್ಗಿಂತಲೂ ಕೂಡ ಇದು ಭಿನ್ನವಾಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟಿಗಿನ ಶಬ್ದ ಮತ್ತು ದೀರ್ಘ ಸಮಯ ಇದರ ಹಾರ್ನ್ ಹೊಡೆಯುತ್ತೆ. ಎಷ್ಟು ಅಂದರೆ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯವರೆಗೂ, ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಈ ಸೈರನ್ ಮೊಳಗೋದಕ್ಕೆ ಶುರುವಾದರೆ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಅದರ ಶಬ್ದ ಕೇಳಿಸುತ್ತೆ. ಸೊ ದಟ್ ಆ ಆಸುಪಾಸ್ನಲ್ಲಿ ಯಾರ್ಯಾರು ಇರ್ತಾರೆ ಅವರು ಸೇಫೆಸ್ಟ್ ಪ್ಲೇಸ್ಗಳಿಗೆ ಹೋಗಿ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಮತ್ತು ಈಗ ಮಾಕ್ ಡ್ರಿಲ್ ಅಲ್ಲಿ ಏನೆಲ್ಲ ಹೇಳ್ತಾರೆ ಅದರ ಅನುಸಾರ ನಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಇದು ಜನರ ಜಾಗೃತರನ್ನಾಗಿ ಮಾಡಲಿಕ್ಕೆ ಮತ್ತು ಜನರ ಸಹಕಾರವೂ ಕೂಡ ಇಂತಹ ಸಂದರ್ಭಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದರ ಪಾತ್ರ ವೆರಿ ಇಂಪಾರ್ಟೆಂಟ್. ಅದನ್ನ ನಾಳೆ ಇದು ಪ್ರಯೋಗಕ್ಕೆ ಬರೋದ್ರಿಂದ ಇದರ ಅನುಭವ ಖುದ್ದಾಗಿ ಆಗುತ್ತೆ. ಇನ್ನು ಹೇಗಿರಲಿದೆ ಮಾಕ್ ಡ್ರಿಲ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೇಗೆ ನಾವು ಪಡ್ಕೊಳ್ಳೋದು? ಕೇವಲ ಸೈರನ್ ಮೂಲಕ ಮಾತ್ರನಾ? ಹಾಗಾದ್ರೆ ನಮಗೆ ಸೈರನ್ ಶಬ್ದನೇ ಕೇಳಿಸ್ಲಿಲ್ಲ, ಆಗ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಈಗ ಟಿವಿ ಇರಬಹುದು, ರೇಡಿಯೋಗಳಿರಬಹುದು, ಅಥವಾ ಮೊಬೈಲ್ಗಳಲ್ಲಿ ಈ ನೋಟಿಫಿಕೇಶನ್ ಮೆಸೇಜ್ಗಳು ಬರ್ತಾ ಇರುತ್ತೆ, ಅಲರ್ಟ್ ಮೆಸೇಜಸ್. ಸೊ ಆ ರೀತಿಯಾಗಿ ಇದನ್ನ ನಿಮ್ಮನ್ನ ಎಚ್ಚರಿಸುವಂತಹ ಕೆಲಸವನ್ನ ಆ ಮೂಲಕವಾಗಿಯೂ ಕೂಡ ಮಾಡಲಾಗುತ್ತೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ನೀವು ಕೆಲವು ಸಂದರ್ಭಗಳಲ್ಲಿ, ಕೋವಿಡ್ ಸಂದರ್ಭಗಳಲ್ಲಿ ನಿಮ್ಮನ್ನ ಅಲರ್ಟ್ ಮಾಡೋದಕ್ಕೆ ಬಹಳಷ್ಟು ಮೆಸೇಜ್ಗಳು ಬಂದಿರುತ್ತೆ, ಅದನ್ನು ಗಮನಿಸಿರ್ತೀರಿ. ಅದೇ ರೀತಿಯಾದಂತಹ ಒಂದು ಸೈರನ್ ನಿಮ್ಮನ್ನ ಎಚ್ಚರಿಸೋಕೆ, ನಿಮ್ಮನ್ನ ಅಲರ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ನಡೆಸುತ್ತೆ. ಅದರ ಭಾಗವಾಗಿ ಇದು. ಹಾಗಾದ್ರೆ ಜನ ಏನ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ಸೈರನ್ ಮೊಳಗಿದಾಗ ಭಯ ಪಡಬೇಡಿ. ಅದರ ಪೂರ್ವ ತಯಾರಿ ಎಂಬಂತೆ ಈಗ ನಿಮ್ಮನ್ನೆಲ್ಲರನ್ನು ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಅಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಇದು ಅನುಕೂಲ ಆಗುತ್ತೆ. ಇದು ಅಣುಕು ಪ್ರದರ್ಶನದ ಸೈರನ್ ಅಷ್ಟೇ, ಅದನ್ನು ಅರ್ಥ ಮಾಡ್ಕೊಳ್ಬೇಕು.
ಇದು ಹೇಗಿರುತ್ತೆ ಸನ್ನಿವೇಶಗಳು, ಅದನ್ನು ನಾವು ಹೇಗೆ ಬಳಸ್ಕೋಬೇಕು ಮತ್ತು ಇದರ ಉಪಯೋಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಅಲರ್ಟ್ನೆಸ್ಗೆ ಸರ್ಕಾರದ ಸೂಚನೆಗಳನ್ನು ಸರಿಯಾಗಿ ಪಾಲಿಸಬೇಕು, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸರ್ಕಾರ ಏನು ಹೇಳುತ್ತೆ ಅದೇ ಇಂಪಾರ್ಟೆಂಟ್, ಅದೇ ಫೈನಲ್. ಸೊ ಈಗ ಸೋಷಿಯಲ್ ಮೀಡಿಯಾ ಇದೆ, ಸಿಕ್ಕಾಪಟ್ಟೆ ರೂಮರ್ಸ್ ಬರುತ್ತೆ, ಅಲ್ಲೇನೇನೋ ಸುದ್ದಿಗಳು ಜನರೇಟ್ ಆಗುತ್ತೆ, ಅದೇ ಸತ್ಯ ಅಂತ ಭಾವಿಸಿ ಅದನ್ನೊಂದು 10 ಜನಕ್ಕೆ ಸ್ಪ್ರೆಡ್ ಮಾಡಿ ಇನ್ನೊಂದಷ್ಟು ಅನಾಹುತಗಳಿಗೆ ಅವಕಾಶ ಮಾಡಿಕೊಡ್ಲಾರ್ದೆ ಕೇವಲ ಸರ್ಕಾರ ಏನು ಹೇಳುತ್ತೆ ಅದನ್ನು ಮಾತ್ರ ಪಾಲನೆ ಮಾಡಬೇಕು. ಅಧಿಕೃತವಾಗಿ ಎಚ್ಚರಿಕೆ ಕೊಡುವಂತಹ ಸಂದೇಶಗಳ ಕಡೆಗೆ ಮಾತ್ರ ನಿಮ್ಮ ಗಮನ ಇರಬೇಕು. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬಾರದು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ಸೋಷಿಯಲ್ ಮೀಡಿಯಾ ಹಾವಳಿಯ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾವುದು ಸುರಕ್ಷಿತ ಸ್ಥಳ ಅದೆಲ್ಲವನ್ನು ಕೂಡ ಈ ಮಾಕ್ ಡ್ರಿಲ್ನಲ್ಲಿ ತಿಳಿಸ್ತಾರೆ. ಇನ್ನು ಯುದ್ಧದ ಸೈರನ್ ಮೊಳಗಿದ್ರೆ ಏನ್ ಮಾಡೋದು? ಯುದ್ಧದ ಸೈರನ್ ಮೊಳಗಿದ್ರೆ ಭಯ ಪಡಬಾರದು. ಮೊದಲನೇದಾಗಿ ಹೇಳೋದೇ ಅದನ್ನ, ಭಯ ಪಡೋ ಹಾಗಿಲ್ಲ. ನಿಮಗೆ ಏಕಾಏಕಿಯಾಗಿ ಈಗ ಇದ್ಯಾವುದು ಕೂಡ ಮಾಕ್ ಡ್ರಿಲ್ ಅನ್ನ ಮಾಡಿಸ್ದೇನೆ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಏನೋ ಆಯ್ತು, ಏನಾಗ್ಬಿಡ್ತೀರಾ ನೀವು? ಗಾಬರಿ ಆಗ್ಬಿಡ್ತೀರಾ. ಸೊ ಗಾಬರಿ ಆಗ್ಬಾರ್ದು ಅಂದ್ರೆ ಮಾನಸಿಕವಾಗಿ ನೀವು ಸದೃಢರಾಗಬೇಕು. ಓಕೆ, ಹಿಂಗಿದೆ, ನಾವು ಅಲರ್ಟ್ ಆಗಿರಬೇಕು ಅನ್ನೋದನ್ನ ಬಂದು ಬಿಡ್ತೀರಾ. ಹಾಗಾಗಿನೇ ಮಾಕ್ ಡ್ರಿಲ್ ಇದು. ಹೋರಾಟ ಮಾಡಕ್ಕೆ, ಫೈಟ್ ಮಾಡೋಕ್ಕೋಸ್ಕರ ನಮ್ಮ ಸೈನಿಕರು ಸದೃಢರಾಗಿದ್ದಾರೆ. ಆ ಪಾಕಿಸ್ತಾನಕ್ಕೆ 26 ಕೋಟಿ ಜನಸಂಖ್ಯೆ, ಅದರಲ್ಲಿರುವಂಥ ಒಂದಿಷ್ಟು ಲಕ್ಷ ಸೈನಿಕರನ್ನ ಹೊಡೆದಾಕಕ್ಕೆ ನಮ್ಮಲ್ಲಿರುವಂಥ ಸೈನಿಕರು ಒಂದು ಭಾಗದಲ್ಲಿರುವಂಥ ಬಟಾಲಿಯನ್ ಅವರೇ ಸಾಕು ಹೊಡೆದು ಬಿಸಾಕ್ತಾರೆ. ನಾವು ಯಾಕೆ ಅಂತಂದ್ರೆ ಆ ಕಂತ್ರಿಗಳು ಯಾವಾಗ ಹೇಗೆ ಬರ್ತಾರೋ, ಎಲ್ಲಿ ಏನು ಮಾಡ್ತಾರೋ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾವು ಅಲರ್ಟ್ ಆಗಿರಬೇಕು ಅನ್ನೋದಕ್ಕಷ್ಟೇ. ತಕ್ಷಣ ಎಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. 5-10 ನಿಮಿಷದಲ್ಲಿ ಸುರಕ್ಷಿತ ಸ್ಥಳ ತಲುಪಬೇಕು. ಓಪನ್ ಏರಿಯಾಗಳಿಂದ ದೂರ ಇರಬೇಕು. ಸೊ ಕೇಂದ್ರ ಎಚ್ಚರಿಕೆಯಿಂದ ಆಲಿಸಬೇಕು. ಯುದ್ಧದ ಸೈರನ್ 2ರಿಂದ 5 ಕಿಲೋಮೀಟರ್ ವರೆಗೂ ಕೂಡ ಕೇಳಿಸುತ್ತೆ. ಯುದ್ಧದ ಸೈರನ್ ಸಾಮಾನ್ಯ ಅಲಾರಾಮ್ನಂತೆ ಇರುತ್ತೆ. ಇದು 120ರಿಂದ 140 ಡೆಸಿಬಲ್ ವರೆಗೂ ಕೂಡ ಶಬ್ದ ಮಾಡುತ್ತೆ. ವಾಯುದಾಳಿಯ ಬಗ್ಗೆ ಎಚ್ಚರಿಕೆ ನೀಡುವ ಉದ್ದೇಶ ಇದರದ್ದಾಗಿದೆ. ಬಹಳ ಜನಕ್ಕೆ, ಈಗಿನ ಜನರೇಷನ್ ಅವರಿಗೆ ಗೊತ್ತಿರೋದಿಲ್ಲ ಈ ವಿಚಾರದಲ್ಲಿ ಹೇಗೆ ಎತ್ತ ಅಂತ ಹೇಳಿ. ನಿಮಗೂ ಒಂದು ಅನುಭವ ಕೂಡ ಆಗತ್ತೆ ಹೇಗೆ ಅಂತ ಹೇಳಿ. ನನಗೆ ಈ ಮಾಕ್ ಡ್ರಿಲ್ಗಿಂತಲೂ ಹೆಚ್ಚಾಗಿ ದಿವ್ಯಾ ಈ ವಿಚಾರದಲ್ಲಿ ಇದೇನೋ ಅಲಾರಾಮ್ ಆಗುತ್ತೆ, ನಮ್ಮ ರಕ್ಷಣೆ ಪಡ್ಕೊಳ್ಬೇಕು, ದಟ್ಸ್ ಓಕೆ, ಅದನ್ನೆಲ್ಲವೂ ಕೂಡ ನಾವು ಅಲರ್ಟ್ ಆಗ್ತೀವಿ. ಅದ್ರ ಬಗ್ಗೆ ಹೇಳ್ತಾರೆ ನಮಗೆ. ಫೈರ್ನವರು, ಅಗ್ನಿಶಾಮಕ ದಳದವ್ರದ್ದು ಹೇಳ್ತಾ ಇರ್ತಾರೆ, SDRFನವರು ಹೇಳ್ತಾರೆ, NDRFನವರು ಎಲ್ಲರೂ ಹೇಳ್ತಾರೆ. ಬಟ್ ಮುಖ್ಯವಾಗಿ ದೇಶದ ಒಳಗಡೆಗೆ ಈ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು, ದೇಶದ ಸೈನಿಕರ ಮನೋಬಲವನ್ನ ಹೇಗೆ ಹೆಚ್ಚಿಸಬೇಕು, ದೇಶದ ಕೇಂದ್ರ ಸರ್ಕಾರದ ಜೊತೆಗೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಮೊದಲು ಕಲಿಸ್ಕೊಡ್ಬೇಕೇನೋ ನಮ್ಮ ಜನಕ್ಕೆ. ಅದೇ ಮುಖ್ಯ. ಅದೇ ಮಾಕ್ ಡ್ರಿಲ್ ಬೇಕಾಗಿರೋದು ನಮಗೆ. ಇದಲ್ಲ, ಇದು ಬಿಡಿ, ನಾವು ಅಲರ್ಟ್ ಆಗ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಹೇಳ್ತಾರೆ. ಬಟ್ ನಿಜವಾಗಿಯೂ ಬೇಕಾಗಿರುವಂಥದ್ದು ಕೆಲವರು ಇದಾರಲ್ಲ, ಏನು ಉದ್ದುದ್ದು ಹಾಕ್ತಾರೆ ಉಡಾಫಿನ. ಈ ಸಂದರ್ಭದಲ್ಲೂ ಹೇಗೆ ವರ್ತಿಸ್ಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ವೇನೋ, ಅವ್ರ ಮನೆಯಲ್ಲೂ ಹೇಳ್ಕೊಡ್ತಾರೇನೋ ಇಲ್ವೋ. ದೇಶ ಅಂದ್ರೆ ಏನು ಅನ್ನೋದನ್ನ ಮೊದಲು ಕಲಿಸ್ಬೇಕು. ನನಗೆ ಈ ಸಂದರ್ಭದಲ್ಲಿ ಅನ್ಸುತ್ತೆ ಇಸ್ರೇಲೇ ವಾಸಿ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಆ ಮನೆಯಲ್ಲಿ ಪ್ರತಿಯೊಬ್ರು ಕೂಡ 2 ವರ್ಷ ಸೈನ್ಯದಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು. ನಮ್ಮ ದೇಶದಲ್ಲೂ ಹಾಗೆ ಮಾಡಬೇಕು. ಫಸ್ಟ್ ರಾಜಕಾರಣಿಗಳು ಇಲ್ಲಿ ಸೇವೆಯನ್ನ ಮಾಡಬೇಕು ಅನ್ನೋದಾದ್ರೆ, ರಾಜಕೀಯ ಹೋಗ್ಬೇಕು ಅನ್ನೋದಾದ್ರೆ, ಅವನು ಜನಪ್ರತಿನಿಧಿ ಆಗ್ಬೇಕು ಅಂದ್ರೆ ಫಸ್ಟ್ 2 ವರ್ಷ ಸೇನೆಯಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು ರಾಜಕಾರಣಿ. ಆಮೇಲೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ 2 ವರ್ಷ ಸೇವೆಯನ್ನು ಮಾಡಬೇಕು. 2 ವರ್ಷ ಆಗದೆ ಇದ್ರೂ 1 ವರ್ಷ ಆದ್ರೂ ಮಾಡಬೇಕು. ಅವಾಗಾದ್ರೂ ದೇಶದ ಬಗ್ಗೆ ಒಂದಿಷ್ಟು ಪ್ರೀತಿ, ಉತ್ಸಾಹ ಏನೋ ತುಂಬುತ್ತೇನೋ. ಇಲ್ಲಿದ್ರೆ ಗೊತ್ತಾಗಲ್ಲ ನಮಗೆ. ಇಲ್ಲಿ ಬೆಳಿತೀವಿ, ಇಲ್ಲೇ ಆಗುತ್ತೀವಿ, ಏನು ಗಡಿ ಭಾಗದಲ್ಲಿ ಯಾವ ರೀತಿ ಹೋರಾಟ, ಸೇನೆ ಅಂದ್ರೆ ಏನು, ಗಡಿ ಭಾಗದಲ್ಲಿ ಹೇಗಿರುತ್ತೆ, ಗುಂಡು ಮದ್ದುಗಳು ಏನಿರುತ್ತೆ, ಯಾವುದು ಇರೋದಿಲ್ಲ ನಮ್ಮ ಹತ್ರ. ಕೂತ್ಕೋ ಒತ್ತು ಆಗ್ತಾ ಇರೋ ಪೋಸ್ಟ್ಗಳನ್ನ ನಮ್ಮ ದೇಶದಲ್ಲೂ ಅದೇ ರೀತಿ ಮಾಡಿಬಿಡ್ಬೇಕು. 1 ವರ್ಷ ಕನಿಷ್ಠ ಅಂದ್ರೂ, ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಅಲ್ವಾ. ಸೊ 1 ವರ್ಷ ಸೇನೆಯಲ್ಲಿ ಸೇವೆ ಮಾಡ್ಕೊಂಡು ಬರಬೇಕು, ಹಂಗಿಡಬೇಕು. ಅದರಲ್ಲೂ ರಾಜಕಾರಣಿ ಆಗಬೇಕು ಅಂತಂದ್ರೆ, ಯಾಕಂದ್ರೆ ಕಿತ್ತೋಗಿರೋ ತರ ಆಡುವಂಥವ್ರು ಇವರೇ ರಾಜಕಾರಣಿಗಳೇ. ಈ ಸಂದರ್ಭದಲ್ಲೂ ಭದ್ರತೆಯ ವಿಚಾರದಲ್ಲೂ ಬಂದಾಗ ದೇಶ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಯೋಚನೆ ಮಾಡಬೇಕಾದ್ರೂ ನಿಮ್ಮ ಕಿತ್ತೋಗಿರುವಂಥ ರಾಜಕೀಯವನ್ನ ಮಾಡ್ತಿರಲ್ಲ, ಅದಕ್ಕೆ ನಿಮಗೆ ಅರ್ಥ ಆಗಬೇಕು ಅನ್ನೋದಾದ್ರೆ ಫಸ್ಟ್ ನೀವು 2 ವರ್ಷ ಸೇವೆಯಲ್ಲಿ ಮಾಡಿ ಬರಬೇಕು, ಸೇನೆಯಲ್ಲಿ ಕೆಲಸ. ಅವಾಗ ನಿಮಗೆ ಬುದ್ಧಿ ಬರುತ್ತೆ. ಅದನ್ನೊಂದು ಇಟ್ಬಿಡ್ಬೇಕು. ಬರೀ 25 ವರ್ಷ ಇದನ್ನ ಕಲ್ತಿರ್ಬೇಕು, ಇವೆಲ್ಲ ತೆಗೆದುಹಾಕ್ಬಿಡ್ಬೇಕು. ಫಸ್ಟ್ 2 ವರ್ಷ ಸೇವೆ ಮಾಡಿ ಬರಬೇಕು, ಅವಾಗ ರಾಜಕೀಯಕ್ಕೆ ತಗೋಬೇಕು. ಇಲ್ಲಾಂದ್ರೆ ಸೇರಿಸ್ಕೋಬಾರ್ದು, ಇಲ್ಲಾಂದ್ರೆ ಜನನೂ ಆಯ್ಕೆ ಮಾಡಬಾರ್ದು. ಜನ ವೋಟ್ ಹಾಕ್ಬೇಕಾದ್ರೆ ಕೇಳ್ಬೇಕು, ನಿನ್ನ ಸೇನೆಯಲ್ಲಿ 2 ವರ್ಷ ಕೆಲಸ ಮಾಡಿದ್ಯಾ, ಮಾಡಿದ್ರೆ ನಿನ್ಗೆ ವೋಟ್ ಹಾಕ್ತೀನಿ ಹೇಳ್ಬೇಕು. ಹಂಗೆ ಅವಾಗ ಸರಿ ಆಗುತ್ತೇನೋ ನಮ್ಮ ದೇಶದಲ್ಲಿ. ಇಲ್ಲದ್ರೆ ಕಿತ್ತೋಗಿರುತ್ತಾರ ಮುಂದೆ ಬರುತ್ತೆ ನಿಮ್ಗೆ ಸುದ್ದಿಗಳು. ಏನ್ರಿ ಈ ಸಂದರ್ಭದಲ್ಲೂ ಬಾಯಿಗೆ ಬಂದಂಗೆ ಮಾತಾಡೋದ? ನಿಮ್ಮ ರಾಜಕೀಯ ದೇಶದ ಒಳಗಡೆ ಏನೇ ಇರಲಿ, ಈ ಸಂದರ್ಭದಲ್ಲೂ ನೋಡಿ, ಅದು ಮುಂದೆ ಹೇಳ್ತೀವಿ ಏನು ಅಂತ ಹೇಳಿ.
ಇನ್ನು ಯುದ್ಧಕ್ಕೆ ಭಾರತ ಸರ್ವಸನ್ನದ್ಧವಾಗ್ತಾ ಇದೆ. ಈಗಾಗಲೇ ಜಲಯುದ್ಧ, ವ್ಯಾಪಾರ ಯುದ್ಧ, ಏರ್ ಸ್ಪೇಸ್ ಬಂದ್, ಹಡಗು ಬಂದ್ ಮೂಲಕ ಪಾಕ್ಗೆ ನಡುಕ ಹುಟ್ಟಿಸಿದ ಭಾರತದಿಂದ ಈಗ ಅಂತಿಮ ತಯಾರಿ ನಡೀತಾ ಇದೆ. ಭಾರತದ ಒಂದೊಂದು ಹೆಜ್ಜೆಯು ಎದುರಾಳಿ ಪಾಕ್ ಎದೆಗೂಡಲಿ ಕ್ಷಣ ಕ್ಷಣಕ್ಕೂ ನಡುಕವನ್ನ ಶುರು ಮಾಡಿಸ್ತಾ ಇದೆ. ನಾಳೆ ಮಾಕ್ ಡ್ರಿಲ್ ನಡೆಸುವ ಮೂಲಕ ಶತ್ರು ಪಾಕಿಸ್ತಾನಕ್ಕೆ ಭಾರತ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡುತ್ತೆ. ಭಾರತದ ಮಾಕ್ ಡ್ರಿಲ್ ಆಪರೇಷನ್ಗೆ ಪಾಕ್ ಬೆಚ್ಚಿ ಬಿದ್ದಿದೆ. ದೇಶದಲ್ಲಷ್ಟೇ ಅಲ್ಲ, ಕರ್ನಾಟಕದಲ್ಲೂ 3 ಕಡೆ ಭದ್ರತಾ ತಾಲೀಮು ನಡೆಸಲಾಗುತ್ತೆ. ಬೆಂಗಳೂರಿನಲ್ಲಿ 2 ಕಡೆ, ಉತ್ತರ ಕನ್ನಡದ ಕೈಗಾ ಅಣು ವಿದ್ಯುತ್ ಸ್ಥಾವರ, ರಾಯಚೂರಿನ ಶಕ್ತಿನಗರದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ಭಾರತ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅಂತ ಪಾಕಿಸ್ತಾನ ಭಯಪಡ್ತಾ ಇರುವ ಸಮಯದಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿದೆ. ನಾಳೆ ಸಂಜೆ 4 ಗಂಟೆಗೆ ಮಾಕ್ ಡ್ರಿಲ್ ನಡೆಯುತ್ತೆ. 1 ವಾರಗಳ ಕಾಲ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ಇನ್ನು ಬೆಂಗಳೂರಿನ ಹಲಸೂರಿನ ರಾಜ್ಯ ಸಿವಿಲ್ ಡಿಫೆನ್ಸ್ ಕಚೇರಿಯಲ್ಲಿ ಮಾಕ್ ಡ್ರಿಲ್ ಸಿದ್ಧತೆ ಬಗ್ಗೆ ಸಭೆಯನ್ನು ನಡೆಸಲಾಯಿತು. ಇಂದು ಮತ್ತು ನಾಳೆ ಯುದ್ಧದ ಸೈರನ್, ಮಾಕ್ ಡ್ರಿಲ್ ಹಿನ್ನೆಲೆ ಒಂದಷ್ಟು ಸಲಹೆಗಳನ್ನು ಕೂಡ ನೀಡಲಾಗಿದೆ. 4 ಗಂಟೆಗೆ ನಾಳೆ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. 1 ವಾರ ನಡೀತಾ ಇರ್ತದೆ. ಎಲ್ಲ ಸೈರನ್ಗಳು ಪೊಲೀಸ್ ಸ್ಟೇಷನ್ ಮೇಲೆ ಇಲ್ಲಾಂದ್ರೆ ಫೈರ್ ಸ್ಟೇಷನ್ ಮೇಲೆ ಇನ್ಸ್ಟಾಲ್ ಆಗಿದೆ. 35 ಜಾಗದಲ್ಲಿ ಸೈರನ್ ಇನ್ಸ್ಟಾಲ್ ಆಗಿದೆ. ಅದು ರೇಂಜ್ ಇರೋದು ಹೆಚ್ಚು ಕಡಿಮೆ 3 ಕಿಲೋಮೀಟರ್. ಕೈಗಾದಲ್ಲಿ ಅದೇ ರೀತಿ ನೇವಲ್ ಬೇಸ್ ಅಲ್ಲಿ ಅವರು ಸಹ ನಮ್ಮ ಜೊತೆ ಬರೆದಿದ್ದಾರೆ. ಈಗ 16 ಅವರ್ಸ್ ಅಂದ್ರೆ 4 ಗಂಟೆಗೆ ಆಪರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇದರದ್ದು ಮೇನ್ ಉದ್ದೇಶ ಯುದ್ಧದ ಸನ್ನಿವೇಶದಲ್ಲಿ ಸಾರ್ವಜನಿಕರನ್ನ ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ಅವ್ರನ್ನ ರೆಡಿ ಮಾಡಿಸಕ್ಕೆ. ಇದಕ್ಕೆ ಆಪರೇಷನ್ ಅಭ್ಯಾಸ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಫೈರ್ ಸರ್ವಿಸ್, ಸಿವಿಲ್ ಡಿಫೆನ್ಸ್, ವಾರ್ಡನ್ಸ್, ವಾಲಂಟಿಯರ್ಸ್, ಹೋಮ್ ಗಾರ್ಡ್ಸ್, NCC, NSS, NYKS, ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ಸ್ ಸಹ ಇವರಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ. ಸೊ ಇದೆಲ್ಲ ನಡೀತಾ ಇದೆ. ಈಗ ಇನ್ನು ನಾಳೆ ಮಾಕ್ ಡ್ರಿಲ್ ಸಿದ್ಧತೆ ಒಂದ್ ಕಡೆಗೆ ಆದರೆ, ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಪ್ರತಿ ಬುಧವಾರ ಇಲ್ಲ ಗುರುವಾರಕ್ಕೆ ನಡೆಯುತ್ತೆ ಇದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಜೊತೆಗೆ ಸರಣಿ ಸಭೆಯನ್ನ ಪ್ರಧಾನಿ ನಡೆಸಿದ್ದಾರೆ. ನಾಳಿನ ಸಂಪುಟ ಸಭೆಯಲ್ಲಿ ಯುದ್ಧಕ್ಕೆ ಒಪ್ಪಿಗೆ ಪಡೆಯುವ ಸಾಧ್ಯತೆಗಳಿವೆ ಅಂತಿದ್ದಾರೆ. ಅಂತಾರಾಷ್ಟ್ರೀಯ ಗಡಿಭಾಗದಲ್ಲಿ ನಾಳೆ ಹಾಗೂ ನಾಡಿದ್ದು ವಾಯುಪಡೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಪಾಕ್ ಗಡಿಭಾಗದಲ್ಲಿ ವಾಯುಪಡೆ ತಾಲೀಮು ನಡೆಸ್ತಾ ಇದೆ. ಹೀಗಾಗಿ ವಿಮಾನಗಳ ಹಾರಾಟಕ್ಕೆ ನಿರ್ಬಂಧ ಹಾಕಲಾಗಿದೆ. ಇನ್ನು ಯುದ್ಧದ ಉದ್ವಿಗ್ನತೆ ಇರೋ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ದೇವಸ್ಥಾನಗಳ ಭದ್ರತೆ ಹೇಗಿದೆ ಅಂತ NSG ಕಮಾಂಡೋಗಳು ಪರಿಶೀಲನೆ ಎಲ್ಲ ಮಾಡಿದ್ದಾರೆ. ಇವತ್ತು ಪುರಿ ಜಗನ್ನಾಥ ದೇವಸ್ಥಾನದ ಭದ್ರತೆಯನ್ನು ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ನಡುವೆ LOC ಉದ್ದಕ್ಕೂ ಕೂಡ ಬಂಕರ್ಗಳನ್ನು ಸಿದ್ಧಗೊಳಿಸಲಾಗ್ತಾ ಇದೆ. ಅಂದರೆ ಆ ಹಿಂದೆ ನಮಗೆ 71ರಲ್ಲಿ ಆದಂಥ ಸಂದರ್ಭದಲ್ಲೂ ಒಂದಿಷ್ಟು ಬಂಕರ್ಗಳನ್ನು ನಿರ್ಮಾಣ ಮಾಡಿದ್ವಿ. ಕೆಲವು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಕೆಲವು ಬಂಕರ್ಗಳನ್ನು ನಿರ್ಮಾಣ ಮಾಡಿದ್ವಿ. ಅವುಗಳನ್ನು ರೆಡಿ ಮಾಡ್ಕೊಳ್ತಾರೆ. ಉರಿಯಿಂದ ನೌಶೇರಾ ವಲಯವರೆಗೂ ಕೂಡ ಬಂಕರ್ ಸಿದ್ಧಗೊಳಿಸಲಾಗಿದೆ. ತುರ್ತು ಸಂದರ್ಭದಲ್ಲಿ ನಿವಾಸಿಗಳು ಬಂಕರ್ ಆಶ್ರಯ ಪಡೆಯೋಕೆ ಬಂಕರ್ ನಲ್ಲಿ ನೀರು ಉಳಿದಂಥ ವ್ಯವಸ್ಥೆಗಳೆಲ್ಲ ಮಾಡ್ಕೋಬೇಕಲ್ಲ, ಊಟಕ್ಕೆಲ್ಲ. ಸೊ ಪಂಜಾಬ್ನ ಅಮೃತ್ಸರ್ ಬಳಿ ಭಯೋತ್ಪಾದಕ ಕೃತ್ಯಕ್ಕೆ ಬಳಸ್ತಾ ಇದ್ದಂಥ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ ಅಂತೆ. ರಾಕೆಟ್ ಚಾಲಿತ ಗ್ರೆನೇಡ್, ವೈರ್ಲೆಸ್ ಟೆಲಿಕಮ್ಯುನಿಕೇಷನ್ ಸೆಟ್, ಹ್ಯಾಂಡ್ ಗ್ರೆನೇಡ್ ವಶಕ್ಕೆ ಪಡೆಯಲಾಗಿದೆ. ಇನ್ನು ಕಾಶ್ಮೀರದಲ್ಲಿ 2 ಶಂಕಿತ ಭಯೋತ್ಪಾದಕರು ಮತ್ತು ಒಬ್ಬ ಪಾಕ್ ನಾಗರಿಕರನ್ನ ಬಂಧಿಸಿದ್ದಾರೆ. ಶಂಕಿತ ಉಗ್ರರಿಂದ ಪಿಸ್ತೂಲು, ಗ್ರೆನೇಡ್ ಮತ್ತು 15 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ. ರಾಜಸ್ಥಾನದಲ್ಲಿ ಪಾಕ್ ಗೂಢಚಾರನನ್ನು ಬಂಧಿಸಿದ್ದಾರೆ. ಯುದ್ಧದ ಕಾರ್ಮೋಡ ತೀವ್ರಗೊಳ್ಳುತ್ತಾ ಇದ್ದಂತೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತೆ ಹೆಚ್ಚಳಾಗಿದೆ. ವಾಹನ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಬಗ್ಲಿಹಾರ್ ಸಲಾಲ್ ಡ್ಯಾಂನ ಗೇಟ್ 24 ಗಂಟೆ ಕ್ಲೋಸ್ ಮಾಡಿದ್ರು. ಇದೀಗ ಬಗ್ಲಿಹಾರ್ನಿಂದ 28,000 ಕ್ಯೂಸೆಕ್ ನೀರನ್ನು ಒಂದೇ ಸಲಕ್ಕೆ ಪಾಕಿಸ್ತಾನಕ್ಕೆ ಬಿಟ್ಟಿದ್ದಾರೆ. ಈ ನಡುವೆ ಭಾರತದ ಬೆನ್ನಿಗೆ ಅಮೆರಿಕ ನಿಂತಿದೆ. ಅಮೆರಿಕ ಸಂಸತ್ನ ಸ್ಪೀಕರ್ ಜಾನ್ಸನ್ ಉಗ್ರರ ವಿರುದ್ಧ ಹೋರಾಟಕ್ಕೆ ಟ್ರಂಪ್ ಸರ್ಕಾರ ಭಾರತಕ್ಕೆ ಶಕ್ತಿ ಮತ್ತು ಸಂಪನ್ಮೂಲಗಳೊಂದಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಹಳ ಜನ ಕೇಳ್ಬೋದು, ಏನ್ ಸರ್ ಅಲ್ಲಿ ನೀರು ಬಿಡಲ್ಲ ಅಂತ ಇದ್ರು, ನೀರು ಬಿಟ್ಬಿಟ್ರಲ್ಲ ಅಂತ ಹೇಳಿ. ಹಿಡಿದಿಟ್ಕೊಳಕ್ ಆಗಲ್ಲ ನಮ್ಮ ಹತ್ರ. ದೇರ್ ಇಸ್ ನೋ ಕೆಪಾಸಿಟಿ ಅಷ್ಟೊಂದು. ಯಾಕಂದ್ರೆ ನಿಮಗೆ ಹಿಮ ಕರಗುತ್ತೆ, ಈ ಸಂದರ್ಭದಲ್ಲಿ ನೀರು ಬರ್ತಾ ಇರುತ್ತೆ, ಫ್ಲೋಗಳು ಹೆಚ್ಚಾಗುತ್ತೆ. ಇನ್ನು ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ನೀರು ಬರುತ್ತೆ. ಹಾಗಾಗಿ ನೀರು ಹೋಗುತ್ತೆ. ಬಟ್ ನಮ್ಮ ಹತ್ರ ಪವರ್ ಏನು ಅಂತಂದ್ರೆ ಪಾಕಿಸ್ತಾನಕ್ಕೆ ಬರಾನು ಸೃಷ್ಟಿ ಮಾಡ್ಬೋದು, ಪ್ರವಾಹನೂ ಸೃಷ್ಟಿ ಮಾಡ್ಬೋದು. ಹಿಡಿದಿಟ್ಟು ಒಮ್ಮೆ ಬಿಟ್ಬಿಡೋದು, ಹೋಗತ್ಲೆ ಕೊಚ್ಕೊಂಡು ಹೋಗಂತೇಳಿ ಹಂಗೆ ಮಾಡ್ತಾ ಇರ್ಬೇಕು. ಇನ್ನು ಅವ್ರಿಗೆ ಯಾವಾಗ ನೀರು ಬರುತ್ತೋ ಯಾವಾಗ ನೀರು ಇರೋದಿಲ್ಲ ಅಂತ ಗೊತ್ತೇ ಆಗ್ಬಾರ್ದು. ಈಗಾಗಲೇ ಅಲ್ಲಿ ಪ್ರವಾಹದ ಅಲರ್ಟ್ ಮಾಡಿದಾರಂತೆ ಪಾಕಿಸ್ತಾನದಲ್ಲಿ. ಬಟ್ ಈ ವಿಚಾರದಲ್ಲಿ ಈಗ ನನಗೆ ಪ್ರಶ್ನೆ ಇದರಲ್ಲಿ ಉತ್ಕೊಳ್ಳೋದೇನು ಅಂತಂದ್ರೆ, ಈ ಅಲ್ಲಲ್ಲಿ ಟೆಲಿಕಮ್ಯುನಿಕೇಶನ್ ಸೆಟ್ ಸಿಕ್ತು, ಗ್ರೆನೇಡ್ಗಳು ಸಿಕ್ತು, ಇವೆಲ್ಲ ಇದೆಯಲ್ಲ, ಯಾಕೆ ಇಂಥ ಘಟನೆ ಆದಾಗ ಮಾತ್ರ ಇಂಥವುಗಳನ್ನೆಲ್ಲ ತುಂಬಾ ಅಲರ್ಟ್ ಆಗಿ ಹುಡುಕ್ತೀರಾ? ಬೇರೆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಅಲರ್ಟ್ನೆಸ್ ಅಲ್ಲಿ ಹುಡುಕಿದ್ರೆ ನಿಮ್ಗೆ ಸಿಗಲ್ವಾ? ಇದು ಅಲರ್ಟ್ನೆಸ್ ಪ್ರತಿ ದಿನ ಇರಬೇಕು ತಾನೆ. ಇಂಥ ಘಟನೆ ಆದ ತಕ್ಷಣ ಅಂತ ಹೇಳಿ ಎಲ್ಲ ಕಡೆನೂ ಅದಕ್ಕೊಂದು ಟೀಮೇ ಇಟ್ಬಿಡಿ, ಹುಡುಕ್ತಾನೆ ಇರಲಿ ಅವರು. ಇದಾದಾಗ ಮಾತ್ರ ಇಂಥವೆಲ್ಲ ಸಿಗ್ತಾವೆ ಅಂತಂದ್ರೆ ಅದ್ರ ಅರ್ಥ ಏನು? ಎಷ್ಟಿರ್ಬೇಕಾಗಿದ್ದಾಗ ನಮ್ಮ ಹತ್ರ ಇನ್ನು ಎಲ್ಲೆಲ್ಲಿ ಯಾರ್ಯಾರು ಕೂತ್ಕೊಂಡಿದ್ದಾರೆ ಯಾರಿಗೆ ಗೊತ್ತು? ಇಲ್ಲಿವರೆಗೂ ಬಿಟ್ಕೊಂಡಿದ್ದು ಯಾಕೆ? ಹಿಂಗೆ ನಂಗೆ ಅರ್ಥನೇ ಆಗಲ್ಲ. ಹಾಗಿದಾಗ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ನಂಗೆ ಅರ್ಥನೇ ಆಗಲ್ಲ ಈ ವಿಚಾರದಲ್ಲಿ. ಇಂಥ ಸಂದರ್ಭದಲ್ಲಿ ಸಿಕ್ತು. ಇದು ಹೆಂಗಾಯ್ತು ಅಂದ್ರೆ, ಏನೋ ಬ್ಲಾಸ್ಟ್ ಆದ ತಕ್ಷಣ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ ಅಲರ್ಟ್, ಎಲ್ಲ ಚೆಕಿಂಗ್, ಬಸ್ ಸ್ಟ್ಯಾಂಡ್ಗಳೆಲ್ಲ ಚೆಕಿಂಗ್, 4 ದಿನ ಮುಗೀತು. 1 ವಾರ ಆದ ತಕ್ಷಣ ಕ್ಲೋಸ್, ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಹೋಗೋದು. ಇದು ಆಗಬಾರ್ದು ರೀ. ನಿಮ್ಮನ್ನು ಆಯ್ಕೆ ಮಾಡೋದು ಅದಕ್ಕೆ.
ಪ್ರತಿದಿನ ಅಲರ್ಟ್ ಆಗಿರಬೇಕು. ಇನ್ನೂ ಕೆಲವು ವಿಚಾರಗಳಿದೆ, ವಾಪಸ್ ಬರೋಣ. ಯುದ್ಧ ನಡೆದೇ ಬಿಡುತ್ತಾ ಹಾಗಿದ್ದಾಗ, ಅಥವಾ ಏನು ಆಪ್ಷನ್ಗಳಿದೆ, ಏನು ಮಾಡಬಹುದು ಈಗಿರುವಂಥ ಆಯ್ಕೆಗಳ ಪ್ರಕಾರ ನೋಡೋಣ.